ಕಮತಿ ಒಳಗ ಅಯ್ಯಪ್ಪ ಸ್ವಾಮಿ ಗುಡಿ ಯಾವಾಗ ಆಗಿತ್ತಪ್ಪ ಅಂತ ಕಾಯ್ತಾ ಇದ್ವಿ. ಇದಕ್ಕೊಂದು ಗಣೇಶ್ ಅಪ್ಪಾರಾತು, ಮಾರುತಿ ಅಪ್ಪಾರಾತು, ಅನಿಲ್ ಅಪ್ಪಾರಾತು, ಆಮೇಲೆ ಕಲ್ಲಯ್ಯಪ್ಪ ಶತಪ್ರಯತ್ನ ಸುಮಾರು ಒಂದು 10 ರಿಂದ 15 ವರ್ಷದಿಂದ ಇದನ್ನ ಮಾಡ್ಬೇಕಂತ ಒಂದು ಗುರಿ ಇಟ್ಕೊಂಡಿದ್ರು. ಅದೇ ಪ್ರಕಾರ ಗುರಿಯನ್ನು ನಾವು ತಲುಪಿದೀವಿ. ತಲುಪೋದಕ್ಕೆ ಕಾರಣ ಯಾರಪ್ಪ ಅಂತಂದ್ರ ಗಣೇಶ್ ಅಪ್ಪಾರು, ಅನಿಲ್ ಅಪ್ಪಾರು, ಅಲ್ಲೇ ಕಲ್ಲಯ್ಯಪ್ಪರ ಅವರ ರೂಪದಾಗ ನಮ್ಮ ಅಯ್ಯಪ್ಪ ಸ್ವಾಮಿ ಬಂದು ಹಿಂಗ್ ಮಾಡಿದ್ರೆ ಹಿಂಗ ಆಕತ್ತಪ್ಪ ಅಂತ ಒಂದು ಪ್ಲಾನ್ ಮಾಡಿದ್ರು. ಹೆಂಗಪ್ಪ ಅಂತಂದ್ರ ಇವತ್ತಿನ ಮಟ್ಟಿಗೆ ಪ್ರಮುಖ ಆದಂತರು ಮಾರುತಿ ಅಪ್ಪಾರು, ಆಮೇಲೆ ಕೋಲಾರ ಮೈಬೂಬ್ ಸಾಬ್ರು ಇದ್ರೊಳಗ ಬಹಳ ಪಾಲ್ಗೊಂಡಾರ. ಆನಂತರ ಹನುಮಂತ ವಡ್ಡರವರು ಆಗಿರ್ಬೋದು, ಎಲ್ಲ ನಮ್ಮ ಮಾಲಾಧಾರಗಳಾಗಿರ್ಬೋದು, ಸಿವಿಲ್ ಸ್ವಾಮಿಗಳಾಗಿರ್ಬೋದು, ಶಿವು ಇಳಿಗೆರ್ ಅವರು ಆಗಿರ್ಬೋದು, ಇವತ್ತು ಅವ್ರು ನಿಂದಿರ್ಲಿಕ್ಕಪ್ಪ ಅಂತ ನಮ್ಮಲ್ಲಿ ಇನ್ನೂ ಅಯ್ಯಪ್ಪ ಸ್ವಾಮಿ ಗುಡಿ ಇನ್ನೂ ವಿಳಂಬ ಆಗ್ತಿತ್ತು ಅಂತ ನನಗೆ ಅನಿಸ್ತಾ ಇದೆ. ಇವತ್ತಿನ ಮಟ್ಟಿಗೆ ಬಹಳ ನಾವು ಹೊಗಳ್ಬೇಕಾಗಿದ್ದು ನಮ್ಮವ್ರಕಿನ ನಮ್ಮ ಕಮತಿ ಪಟ್ಟಣದಲ್ಲಿ ಇರತಕ್ಕಂತ ಜನತೆಗಳನ್ನ ಅವ್ರನ್ನ ನಾವು ಬಹಳ ಹೊಗಳ್ಬೇಕು. ಯಾಕಪ್ಪ ಅಂತಂದ್ರೆ ಮನೆಗೆ ಹೋಗಿ ನಾವು ಅಯ್ಯಪ್ಪ ಸ್ವಾಮಿ ಧೈರ್ಯವನ್ನು ಕೇಳಿದಾಗ ಯಾರೂ ಇಲ್ಲ ಅಂತ ಬಂದಿಲ್ಲ. ಅವರು ಗಂಡ ದೇವ ಅವ್ರ ಪತಿದೇವರ ಆದಂತ ಅವ್ರು 201 ಕೊಡ್ಬೇಕಂತಂದ್ರ ಒಳ ಕುಂತು ತಾಯಂದ್ರು ಅಯ್ಯಪ್ಪ ಸ್ವಾಮಿಗಳು ಯಾವಾಗಲೂ ಮನೆಗೆ ಬಂದಿಲ್ಲ. ನಾವು 201 ಕೊಡೋದ್ರೊಳಗೆ ಅರ್ತಿಲ್ಲ. 1001 ಕೊಡೋನು, 2001 ಕೊಡೋನು, ಕಡಿಮೆ ಬಡತನ ಇದ್ದಂತ ಪರಿಸ್ಥಿತಿಗಳು ಇದ್ರು ಕೂಡ 501 ಅಂತ ಕೊಟ್ಟರು. ಅಂತ ಸ್ಥಿತಿ ಒಳಗ ಇವತ್ತಿನ ಮಟ್ಟಿಗೆ ನಾವು ಕಮತಿ ಒಳಗ ಈ ಭವ್ಯವಾದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಆಗಬೇಕಪ್ಪ ಅಂತಂದ್ರ ನಮ್ಮಲ್ಲಿ ಪಟ್ಟಣದೊಳಗಿರ್ತಕ್ಕಂತ ಅಮ್ಮಂದ್ರಾಗಿರ್ಬೇಕು, ತಾಯಂದ್ರಾಗಿರ್ಬೋದು, ಅಪ್ಪಂದ್ರಾಗಿರ್ಬೇಕು, ಅಣ್ಣಂದ್ರ ಸಹೋದರ ಆಗಿರ್ಬೇಕು, ಎಲ್ಲಾರ್ದು ಇದಕ್ಕ ಬಹಳ ಶ್ರಮ ಐತಿ. ಎಲ್ಲಾರು ಇದಕ್ಕೆ ಸಹಕಾರ ಕೊಟ್ಟು ಈ ಒಂದು ನಾಳೆ 11ನೇ ತಾರೀಕಿಗೆ ಭವ್ಯವಾದ ಮೆರವಣಿಗೆ, ಆನಂತರ 12ನೇ ತಾರೀಕಿಗೆ ಆ ಸ್ವಾಮಿ ಮೂರ್ತಿ ಪ್ರತಿಷ್ಠಾಪನೆ ಆಗಕ್ ಕಾರಣ ಅವರೇ ಕಾರಣ ಅಂತ ಹೇಳೋದ್ರೊಳಗ ತಪ್ಪಿಲ್ಲ. ಇನ್ನೊಂದೇನಪ್ಪಾ ಅಂತಂದ್ರ ನಮ್ಮಲ್ಲಿ ನಾವು ಮಾಲಾಧಾರಕಿನ ನಮ್ಮಲ್ಲಿ ಪಟ್ಟಣದೊಳಗೆ ಇರ್ತಕ್ಕಂತ ಎಲ್ಲಾ ಶಿವನ ಮನೆಯೊಳಗೂ ಅಯ್ಯಪ್ಪ ಸ್ವಾಮಿ ಅಂತಂದ್ರ ಅಷ್ಟು ಪಂಚಪ್ರಾಣ. ಯಾರು ಅಯ್ಯಪ್ಪ ಸ್ವಾಮಿ ಅಂತಂದ್ರ ಭೇದ ಭಾವ ಇಲ್ಲ. ಅಯ್ಯಪ್ಪ ಸ್ವಾಮಿಗಳು ಆಗ್ಯಾರ, ಅಯ್ಯಪ್ಪ ಸ್ವಾಮಿಗಳು ಯಾವಾಗ ಪೂಜೆ ಆಕತ್ತಂತಂದ್ರು ಆಗ ನಾವು ಹನುಮಂತರ ಗುಡಿ ಮಾಡ್ತಕ್ಕಂತ ಇದ್ದಾಗ ಯಾರ ಹೆಸರು ಕಾಣಿಸ್ಲಾರ್ದ ಅದೇನಿಗೆ ತಾನಾಗಿ ಬರ್ತಾ ಇತ್ತು. ದೇನಿಗೆ ಅಂತಂದ್ರ ಪ್ರಸಾದ ರೂಪದೊಳಗ ಒಬ್ರು ಬೆಲ್ಲ ಕೊಡ್ತಾ ಇದ್ರು, ಒಬ್ರು ಅಕ್ಕಿ ಕೊಡ್ತಾ ಇದ್ರು. ಯಾವುದೇ ರೀತಿಯಿಂದನ ಯಾವ್ದಕ್ಕೂ ಕಮ್ಮ ಆಗ್ತಿದ್ದಿಲ್ಲ. ಅಂತ ಒಂದು ನಮ್ಮ ಊರೊಳಗ ನಾವು ಎಲ್ಲರೂ ಹುಟ್ಟಿದ್ದು ಒಂದು ಬಹಳ ಪುಣ್ಯ ಮಾಡಿದಂತ ಊರು. ಅದಕ್ಕೋಸ್ಕರ ನಮ್ಮನ್ನ ಕೇಳ್ಕೋದೇನಪ್ಪಾ ಅಂತಂದ್ರ ಇದೇ ತರ ನೀವು ಏನು ಸಹಕಾರ ಕೊಟ್ಟಿರಿ, ನಾಳೆ 11, 12 ಅಲ್ಲಿ ತನಕ ನಮ್ಮ ಜೋಡಿ ಒಂದು ನಿಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಸಹಕಾರ ಕೊಟ್ಟು ಆ ಸ್ವಾಮಿ ಒಂದು ಮೂರ್ತಿ ಪ್ರತಿಷ್ಠಾಪನಕ್ಕಾಗಲಿ ಒಂದು ಕಾರ್ಯಕ್ರಮಕ್ಕಾಗಲಿ ಯಶಸ್ಸನ್ನು ಕೊಟ್ಟು ನಮ್ಮನ್ನ ಹಾರೈಸಬೇಕಂತ ಕೇಳ್ತಾ ಇದ್ದೀನಿ. ಸ್ವಾಮಿ ಅಯ್ಯಪ್ಪ ಸೇವಾ ಸಮಿತಿ ಕಮತಿಗೆ ಇದರ ಏನೈತೆ ಅಂದ್ರೆ 11ನೇ ತಾರೀಕಿಗೆ ಭವ್ಯವಾದಂತ ಮೆರವಣಿಗೆ ಮತ್ತು 12ನೇ ತಾರೀಕಿಗೆ ಪ್ರಾಣ ಪ್ರತಿಷ್ಠಾಪನಾ ಮತ್ತು ಮಹಾಪ್ರಸಾದ ಇರುತ್ತದೆ. ಇದಕ್ಕೆ ಏನೈತೆ ಅಂದ್ರೆ ಎಲ್ಲಾ ಅಯ್ಯಪ್ಪ ಮಾಲಾಧಾರಿಗಳು ಎಲ್ಲಾ ಇಡೀ ಊರಿನ ಕಮತಿಗೆ ಜನತೆ ನಮಗ ಬಹಳ ಸಹಕಾರ ಮಾಡ್ಯಾರು. ಎಲ್ಲರೂ ಸಹಕಾರ ಮಾಡ್ಯಾರು. ಅವ್ರ ಸಹಕಾರದಿಂದ ಇಲ್ಲಿ ತನಕ ಈ ಮಟ್ಟಕ್ಕೆ ಬಂದಂತಹದ್ದು. ಅವತ್ತಿನ ದಿನ ಕೆಲವೊಂದು ನಮಗ ಕೊಟ್ಟಂತ ದಾನಿಗಳಿಗೆ ಕೆಲವೊಬ್ಬರಿಗೆ ಗೌರವ ಸನ್ಮಾನ ಅದನ್ನೆಲ್ಲಾನು ಇಟ್ಕೊಂಡೈತಿ. ಇದಕ್ಕೆ ಎಲ್ಲಾರು ನಿಂತು ಸಹಕರಿಸಿ ನಮ್ಮದು ಯಶಸ್ವಿದಾಯಕ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಹೋಗಿ ಊರಿನ ಪ್ರಮುಖ ಬೀದಿಗಳಲ್ಲಿ ವಾದ್ಯಗಳೊಂದಿಗೆ ಹಲವಾರು ವಾದ್ಯಗಳೊಂದಿಗೆ ಭವ್ಯ ಮೆರವಣಿಗೆ ಪ್ರಾರಂಭವಾಗ್ತಾ ಇದೆ. ಹಾಗೂ 1001 ಕುಂಭ ಮಹಿಳೆಯರಿಂದ ನಿರೀಕ್ಷೆ ಮಾಡಿದ್ದೇವೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಮಹಿಳೆಯರು ಕುಂಭದೊಂದಿಗೆ ಕಳಸದೊಂದಿಗೆ ಆಗಮಿಸಿ ಹಲವಾರು ವಾದ್ಯಗಳೊಂದಿಗೆ ಆ ಸ್ವಾಮಿಯ ಭವ್ಯ ಮೆರವಣಿಗೆ ಹೋಗಿ ದುರ್ಗಿಪೇಟೆಯಲ್ಲಿ ಇರ್ತಕ್ಕಂಥ ವಾಲ್ಮೀಕಿ ಭವನದಲ್ಲಿ ಬಂದು ಅಲ್ಲಿಂದ ನೇರವಾಗಿ ಹುಚ್ಚೇಶ್ವರ ಮಠದ ಸ್ಕೂಲಿನ ರಸ್ತೆ ಮುಖಾಂತರವಾಗಿ ಈ ಬಾಗಲಕೋಟೆ ಮುಖ್ಯ ರಸ್ತೆಯಲ್ಲಿರುವ ಮಲ್ಲಿಕಾರ್ಜುನ ಲಾಯದಗುಂದಿ ಅವರ ಲೇಔಟ್ನಲ್ಲಿ ಆ ಸ್ವಾಮಿಯ ದೇವಸ್ಥಾನ ನಿರ್ಮಾಣವಾಗಿದೆ. ಅಲ್ಲಿಗೆ ಬಂದು ಅವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಅವತ್ತಿನ ದಿವಸ ಸ್ವಾಮಿಗೆ ಅದೇ ಮಹಿಳೆಯರು ತಂದಿರತಕ್ಕಂತ ಜಲದಿಂದ ಸ್ವಾಮಿಗೆ ಕುಂಭಾಭಿಷೇಕ ಆಗಲಿದೆ. ಪಂಚನದಿಗಳ ಜಲಾಭಿಷೇಕನೂ ಕೂಡ ಸ್ವಾಮಿಗೆ ಆಗ್ತಾ ಇದೆ. ತದನಂತರ ಶುಕ್ರವಾರ ದಿವಸ 12/12/2025 ಡಿಸೆಂಬರ್ದಂದು ಶುಕ್ರವಾರ ಮುಂಜಾನೆ 3 ಗಂಟೆಗೆ ಬ್ರಾಹ್ಮಣಿ ಮುಹೂರ್ತದಲ್ಲಿ ಹಲವಾರು ಅರ್ಚಕರಿಂದ ಪುರೋಹಿತರಿಂದ ಆ ಸ್ವಾಮಿಗೆ ಇಲ್ಲಿ ಚಂಡಿಕಾಯಾಗ, ಮಹಾಯಾಗ, ಮಹಾರುದ್ರಯಾಗ, ಹಲವಾರು ಪೂಜಾ ಕಾರ್ಯಕ್ರಮ, ಹೋಮ ಹವನಗಳು ಹಾಗೂ ಮಹಾರುದ್ರಾಭಿಷೇಕ, ಪ್ರಾಣ ಪ್ರತಿಷ್ಠಾಪನೆ ಸ್ವಾಮಿಗೆ ನಡೀತಾ ಇದೆ. ತದನಂತರ 9 ಗಂಟೆಗೆ ಕಮತಿಯ ಎಲ್ಲ ಸದ್ಭಕ್ತರಿಂದ ಆ ಸ್ವಾಮಿಗೆ ಲಕ್ಷ ಬಿಲ್ವಾರ್ಚನೆ ಕಾರ್ಯಕ್ರಮ ನಡೀತಾ ಇದೆ. ಮಹಾಪೂಜೆ, ಪಡಿಪೂಜೆ, ಮಹಾಮಂಗಳಾರತಿ ಕಾರ್ಯಕ್ರಮ ಹಲವಾರು ಗುರುಸ್ವಾಮಿಗಳ ಸಮ್ಮುಖದಲ್ಲಿ ನಮ್ಮ ಸಮಿತಿಯ ಸೇವಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಗಣೇಶ್ ಕುಬೇರಪ್ಪ ಚಿತ್ರಗಾರ ಅವರ ಸಮ್ಮುಖದಲ್ಲಿ ಈ ಎಲ್ಲ ಪೂಜಾ ಕಾರ್ಯಗಳು ನಡೀತಾ ಇದ್ದಾವೆ. ತದನಂತರ ವೇದಿಕೆಯ ಮೇಲೆ ಹಲವಾರು ಪೂಜ್ಯರುಗಳಿಂದ ಲೋಕಾರ್ಪಣೆ, ದೇವಸ್ಥಾನ ಲೋಕಾರ್ಪಣೆ ಹಾಗೂ ಹಲವಾರು ಸೇವಾರ್ಥಿಗಳಿಗೆ ಇಲ್ಲಿ ಅವರಿಗೆ ಸ್ವಾಮಿಯ ಶ್ರೀರಕ್ಷೆ ನಡೀತಾ ಇದೆ. ತದನಂತರ ಮಹಾ ಅನ್ನ ಪ್ರಸಾದ ಸೇವೆಯನ್ನು ಕೂಡ ನಡೀತಾ ಇದೆ. ಆ ಎಲ್ಲ ಕಾರ್ಯಕ್ರಮದಲ್ಲಿ ಸಕಲ ಸದ್ಭಕ್ತರು, ಸುತ್ತಮುತ್ತ ಗ್ರಾಮದ ಸದ್ಭಕ್ತರು ಆಗಮಿಸಿ
ಆ ಸ್ವಾಮಿಯ ಕೃಪೆಗೆ ತನುಮನ ದೇವಿ ಸನ್ನಿಸಿರ್ತಕ್ಕಂಥ ಎಲ್ಲ ಸದ್ಭಕ್ತರು ಆಗಮಿಸಿ ಆ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಸ್ವಾಮಿ ಶರಣಂ. ಇದರಲ್ಲಿ ಸುಮಾರು ನಾವು 5,000 ಜನಸಂಖ್ಯೆಯನ್ನ ನಿರೀಕ್ಷೆ ಇಟ್ಕೊಂಡಿದ್ದೇವೆ. 2,000 ಮಾಲಾಧಾರಿಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಆಮೇಲೆ ಎಲ್ಲ ಸದ್ಭಕ್ತರು 5,000 ನಿರೀಕ್ಷೆ ಇದೆ. ಆ ನಿರೀಕ್ಷೆ ಮೀರಿನೂ ಹೋಗಬಹುದು. ಬೆಳಗ್ಗೆ ಚಂಡಿಕಾ ಯಾಗ ಹಾಗೂ ಪ್ರತಿಷ್ಠಾನ ಹೋಮ, ಮಹಾರುದ್ರಾಭಿಷೇಕ ಹಾಗೂ ಸ್ವಾಮಿಗೆ ಲಕ್ಷ ಬಿಲ್ವಾರ್ಚನೆ ಹಾಗೂ ಪಡಿ ಪೂಜೆ ಕಾರ್ಯಕ್ರಮ, ಮಹಾಮಂಗಳಾರತಿ, ಆಮೇಲೆ ಭಜನಾ ಕಾರ್ಯಕ್ರಮ, ಸ್ವಾಮಿಗೆ ಭಜನಾ ಕಾರ್ಯಕ್ರಮ ಅರ್ಪಣೆ ಆಗ್ತಾ ಇದೆ. ಆ ಮದುರೆಯಲ್ಲಿ ಮಾಡ್ಬೇಕನ್ನೋ ನಿರೀಕ್ಷೆ ಇತ್ತು. ಆದ್ರೆ ಈಗ ಸದ್ಯದ ಮಟ್ಟಿಗೆ ಆ ಸ್ವಾಮಿಯ ಪೂಜಾ ಕೈಂಕರ್ಯಗಳಿಗಾಗಲಿ, ಈ ಸ್ವಾಮಿ ನಮ್ಮ ಕಮತಿಗೆ ಗ್ರಾಮದಲ್ಲಿ ಸುಮಾರು ಪ್ರತಿ ವರ್ಷ ಈ ಮಂಡಲ ವೃತ ಆಚರಣೆಯ ತಿಂಗಳಲ್ಲಿ ಕಾರ್ತಿಕ ಮಾಸದಲ್ಲಿ ಒಂದು 65ರಿಂದ 100 ಜನ ಮಾಲಾಧಾರಿಗಳಾಗ್ತಾರೆ. ನಮಗೆ ಸರಿಯಾದ ಇರ್ತಕ್ಕಂಥ ಸ್ಥಳಾವಕಾಶ ಇಲ್ಲ ಗ್ರಾಮದಲ್ಲಿ. ಒಂದಷ್ಟು ಜನ ವಾರಿ ಮಾರುತೇಶ್ವರ ದೇವಸ್ಥಾನದಲ್ಲಿ, ಒಂದಷ್ಟು ಜನ ಕಮತಿಗೆ ಕ್ರಾಸ್ನಲ್ಲಿ ಇರ್ತಕ್ಕಂಥ ಹಿರಯ್ಯನ ಮಠದಲ್ಲಿ ಇರ್ಬೋದು. ಆಮೇಲೆ ಹಲವಾರು ಮನೆಗಳನ್ನ ಬಾಡಿಗೆ ತಗೊಂಡು ಆ ವೃತಾಚರಣೆ ಮಾಡುವಂತ ಸಂದರ್ಭ ಇತ್ತು. ಈಗ ನಮ್ಮ ಇಷ್ಟಗಳೆಲ್ಲ ಈಡೇರಿಸಿ ನಾವೆಲ್ಲರೂ ಸೇರಿಕೊಂಡು ಒಂದೇ ಸ್ಥಳದಲ್ಲಿ ಇದ್ದು ಆ ಸ್ವಾಮಿಯ ಜ್ಞಾನ ಮಾಡಲಿಕ್ಕೆ ಒಂದು ಸ್ವಾಮಿಯ ದೇವಸ್ಥಾನವನ್ನು ನಿರ್ಮಾಣ ಮಾಡಿಕೊಂಡಿದ್ದೇವೆ. ಭವ್ಯವಾಗಿ ಸುಂದರವಾಗಿ ನಮಗೆ ಏನು ಸಾಧ್ಯ ಆಗಿದೋ ಅಷ್ಟು ಕೈಲಾದಷ್ಟು ಕಮತಿಗೆ ಸದ್ಭಕ್ತರಿಂದ ಬಂದಿರತಕ್ಕಂತ ಹಣದಿಂದ ಇದು ಸಾರ್ವಜನಿಕ ದೇವಸ್ಥಾನ, ಎಲ್ಲರಿಗೂ ಸಂಬಂಧಪಟ್ಟಿರ್ತಕ್ಕಂಥ ದೇವಸ್ಥಾನ ಆಗಲಿ, ಜಾತಿ ಭೇದ ಭಾವ ಇಲ್ಲದೆ ಎಲ್ಲ ಜಾತಿಯವರು ಕೂಡ ಈ ಅಯ್ಯಪ್ಪ ಸ್ವಾಮಿ ಮಾಲಾ ಧರಿಸಿ ವೃತವನ್ನು ಆಚರಿಸ್ತಾರೆ. ಎಲ್ಲರಿಗೂ ಕೂಡ ಮುಂದೆ ಬರುವ ಪೀಳಿಗೆ ಕೂಡ ಅನುಕೂಲ ಆಗುವ ಉದ್ದೇಶದಿಂದ ಆ ಸ್ವಾಮಿಯ ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ವಿ. ಸಾರ್ವಜನಿಕರು ಎಲ್ಲರಿಗೂ ಕೂಡ ಮುಕ್ತವಾಗಿ ಎಲ್ಲರಿಗೂ ಕೂಡ ದರ್ಶನ ಅವಕಾಶ ಇರುತ್ತದೆ. ಎಲ್ಲರೂ ಕೂಡ ಬಂದು ಆ ಸ್ವಾಮಿಯ ದರ್ಶನ ಆಚರಿಸೋದು, ಮಕ್ಕಳದಿಂದ ಹಿಡಿದು ವಯೋವೃದ್ಧರವರೆಗೂ ಪ್ರತಿ ದಿವಸನೂ ಕೂಡ ಸ್ವಾಮಿಯ ದರ್ಶನ ಸಿಗ್ತದೆ. ಆಮೇಲೆ ಪೂಜಾ ಕೈಂಕರ್ಯಗಳು ಮುಂಬರುವ ದಿನಗಳಲ್ಲಿ ಪ್ರತಿನಿತ್ಯ 14ನೇ ತಾರೀಕಿಗೆ ಸ್ವಾಮಿಗೆ ವಿಶೇಷ ಪೂಜೆ ನಡೀತಾ ಇದೆ. ಪ್ರತಿ ದಿವಸನೂ ಕೂಡ ಕಮತಿಗೆ ಸದ್ಭಕ್ತರು ಯಾರಾದರೂ ಕೂಡ ಆ ಪೂಜಾ ಕೈಂಕರ್ಯಲ್ಲಿ ಪಾಲ್ಗೊಳ್ಳುವುದು. ಮಹಾರುದ್ರಾಭಿಷೇಕ ಇರ್ಬೋದು, ಸ್ವಾಮಿಗೆ ಭಸ್ಮಾಭಿಷೇಕ ಪೂಜೆ ಇರ್ಬೋದು, ಮಹಾಮಂಗಳಾರತಿ ಇರ್ಬೋದು, ಹಾಗೂ ಭಸ್ಮಾರ್ಚನೆ, ಕುಂಕುಮಾರ್ಚನೆ, ಆಮೇಲೆ ಪಂಚಾಭಿಷೇಕ, ಅಷ್ಟಾಭಿಷೇಕ ಮಾಡಿಸೋರು ಭಕ್ತರು ಕೂಡ ಮಾಡಿಸಬಹುದು. ಆಮೇಲೆ ಯಾರಾದರೂ ಪ್ರಸಾದ ಸೇವೆಯನ್ನ ಅನ್ನ ಸಂತರ್ಪಣೆ ಮಾಡುವಂತ ಸದ್ಭಕ್ತರು ಇದ್ದರೆ ಸಮಿತಿಯವರ ಹತ್ರ ತಿಳಿಸಿ ಆ ಅನ್ನದಾನ ಸೇವೆಯನ್ನು ಕೂಡ ಮಾಡುವ ಅವಕಾಶ ಈ ದೇವಸ್ಥಾನದ ಕಮಿಟಿಯವರು ಹಮ್ಮಿಕೊಂಡಿದ್ದಾರೆ. ಪ್ರತಿ ತಿಂಗಳ 14ನೇ ತಾರೀಕಿಗೆ ಪೂಜೆ ಇರ್ತದೆ. ಇದು ಕನಿಷ್ಠ ಒಂದು 18ರಿಂದ 20 ಲಕ್ಷ ರೂಪಾಯಿ ಖರ್ಚನ್ನು ಮಾಡಿ ದೇವಸ್ಥಾನ ನಿರ್ಮಾಣ ಮಾಡಿದೆ. ಇನ್ನು ಅನೇಕ ಕಟ್ಟಡಗಳು ಇಲ್ಲಿ ಆಗ್ಬೇಕಾಗಿದೆ. ಇದು ಸ್ವಾಮಿಯ ಪೂಜಾ ಕೈಂಕರ್ಯಗಳಾಗಿತ್ತು. ಇನ್ನು ನಾವು ವಸತಿ ಇರುವುದಕ್ಕೆ ಆಯ್ತು, ಆಮೇಲೆ ಮೂಲ ಸೌಕರ್ಯಗಳೇ, ಆಮೇಲೆ ಇದು ಬಯಲು ಕಡೆ ಹೋಗೋದಾಗಿರ್ಬೋದು, ಆಮೇಲೆ ಸ್ನಾನದ ವ್ಯವಸ್ಥೆ ಆಗಿರ್ಬೋದು, ಆಮೇಲೆ ನಮಗೆ ಅಡಿಗೆ ಮಾಡ್ಲಿಕ್ಕೆ, ಪ್ರಸಾದ ಮಾಡ್ಕೊಳ್ಳಿಕ್ಕೆ ಮಾಡಿಕೊಳ್ಳುವಂತ ವ್ಯವಸ್ಥೆನೂ ಈ ದೇವಸ್ಥಾನದ ಮಗ್ಲ ಮಾಡಬೇಕನ್ನೋ ಇಚ್ಛೆ ಇದೆ. ಅದನ್ನು ಕೂಡ ಮುಂಬರುವ ದಿನಗಳಲ್ಲಿ ಅದನ್ನು ಕೂಡ ಮಾಡ್ತಾ ಇದೆ, ನಿರ್ಮಾಣವಾಗ್ತಾ ಇದೆ. ಯಾವುದೇ ಸರ್ಕಾರದ 10 ಪೈಸೆನೂ ಕೂಡ ನಾವು ಅನುದಾನವನ್ನು ತಂದುಕೊಂಡಿಲ್ಲ. ಎಲ್ಲಾ ಸದ್ಭಕ್ತರು ಸ್ವ ಇಚ್ಛೆಯಿಂದ ಸಿದ್ಧಿ ಭಕ್ತಿಯಿಂದ ಅವರು ಕೊಟ್ಟಿರ್ತಕ್ಕಂಥ ಕಾಣಿಕೆಯಿಂದ ಈ ದೇವಸ್ಥಾನ ನಿರ್ಮಾಣವಾಗಿದೆ.